Okay? Yes. So before going to the topic, reading habit, the today's need, isn't it? ಯಾಕದು today's need ಆಗಿದೆ ಅಂತ ಹೇಳಲ್ಲ. ಈಗ ಅದಕ್ಕೂ ಮುಂಚೆ the few questions for you. How many of you reading the books except your syllabus or except your textbooks? Novel. Okay, good. ಓದ್ತಾ ಇದೆಯಪ್ಪ? Right. ಎಷ್ಟು? Raise your hand. Novel. Next. ಇನ್ನೆರಡು ಸಿಲೆಬಸ್ ಓದ್ತಾ ಇದ್ದೀರಾ? ಬುಕ್ಸ್ ಓದ್ತಾ ಇದ್ದೀರಾ? ಅಂದರೆ ನಿಮಗೆ ನೋಟ್ಸ್ ಎವ್ರಿ ಡೇ ಅದನ್ನು ಬಿಟ್ಟು ಬೇರೆ ಏನು ಓದ್ತಾ ಇದ್ದೀರಾ? ಏನು ಓದ್ತಾ ಇಲ್ವಾ? ಏನು ಓದ್ತೀರಿ? ಲಿಸ್ಟ್ Encyclopedia, novel, yes, Vivekananda stories, ಭಗವದ್ಗೀತಾ. ಈಗ ಆ್ಯಕ್ಚುಲಿ ಕೇಳಿಸ್ಕೊಳ್ಳಿ, we are restricted for only the textbooks which are related to our course or our examination or our scoring marks etc. ನಾವು ಅದಕ್ಕೆ ಮಾತ್ರ ರೆಸ್ಟ್ರಿಕ್ಟ್ ಆಗಿದ್ದೀವಿ ಆ್ಯಕ್ಚುಲಿ. ಅಂದರೆ ನಮಗೆ ಸೊ ವಿ ಡೋಂಟ್ ಹ್ಯಾವ್ ದ ಹಾಬಿಟ್ ಆಫ್ ರೀಡಿಂಗ್. ನಮಗೆ ಇಲ್ಲ. ಆ್ಯಕ್ಚುಲಿ ಏನು ಓದ್ತೀವಿ ನಾವು ಎವ್ರಿ ಡೇ? ವಿಲ್ ಯು ರೀಡ್ ನ್ಯೂಸ್ ಪೇಪರ್? ಓದಲ್ಲ. ಆ್ಯಕ್ಚುಲಿ ಬೇರೆ ಯಾರು ಟೆಕ್ಸ್ಟ್ ಓದ್ತೀವಿ ನಾವು ಎಕ್ಸೆಪ್ಟ್ ಇನ್ನೇನಾದರೂ ಬೇಕಾದ್ರೆ ನಾವು ಓದ್ತೀವಿ. ಏನು ಓದ್ತೀವಿ? ವಾಟ್ಸಪ್ ಸ್ಟೇಟಸ್ ಓದ್ತೀವಿ, ಇನ್ಸ್ಟಾಗ್ರಾಮ್ ಪೋಸ್ಟಿಂಗ್ಸ್ ಓದ್ತೀವಿ, ಸೋಷಿಯಲ್ ವೆಬ್ಸೈಟಲ್ಲಿ ಯಾವುದಾದ್ರೂ ತುಂಬ ವೈರಲ್ ಆಗಿರೋವಂಥ ಟೆಕ್ಸ್ಟ್ ಇದ್ದರೆ ಅದ್ರ ನೋಡಿ ಒಂದು ವಿಡಿಯೋ ಇದ್ದರೆ ನಾವು ನೋಡ್ತೀವಿ. We are completely motivated by the social websites and also we are completely addicted to that platforms. Actually they are killing our times. Actually they are killing our lives. ಏನಾಗ್ತಿದೆ ಅಲ್ಲಿ ಅಂತ ಹೇಳ್ತೀನಿ. ಏನಾಗುತ್ತೆ ಓದೇನು ಏನಾಗ್ಬೋದು? ಆ್ಯಕ್ಚುಲಿ ನಿಮಗೆ ಮೊದಲು ಒಂದು ಒಕ್ಕಣೆ ಇತ್ತು. ಏನಪ್ಪ ಅಂದರೆ ಒಂದು ಸಾಲಿತ್ತು. ಏನಪ್ಪ ಅಂತಂದರೆ ಓದು ಅಂದರೆ it's a verb. To read is a verb, isn't it? It's a verb. It's an action. Read. Hey, you read the book. It's a read. Okay. ಓದು ಅಂದ್ರೆ ಏನರ್ಥ? ವರ್ಬ್. ಓದು ಒಂದು ಕ್ರಿಯೆ. ಓದು ಅಂತ ಇತ್ತು. ಆದರೆ ಮೊದಲು ಆಗಿದ್ದಿಲ್ಲ. ಯಾರನ್ನಾದ್ರೂ ಗುರುತಿಸ್ತಾ ಇದ್ರು. ಏನಂತಂದರೆ ಅವನು ಓದ್ದವನಪ್ಪ. ಏನಂದ್ರೆ ಅರ್ಥ? ಅವನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಅಂತ. ಹೌದಾ? ಅವನು ಓದ್ದವನು. ಆಮೇಲೆ ನೀನು ಓದಿದ್ಯಾ ಬರ್ದಿದ್ಯಾ ನಿನ್ಗೆ ಅಷ್ಟು ಗೊತ್ತಾಗಲ್ವಾ ಅಂತಿದ್ದು. ಹಾಗಾದ್ರೆ ಏನರ್ಥ? ಎಜುಕೇಟೆಡ್. ಎಸ್, ರೀಡಿಂಗ್ ದಟ್ ಈಸ್ ಅನ್ ಹಾಲ್ ಮಾರ್ಕ್ ಆಫ್ ಅನ್ ಎಜುಕೇಟೆಡ್ ಮ್ಯಾನ್. ಓಕೆ, ವಿ ಮಸ್ಟ್ ಹ್ಯಾವ್ ದ ಗುಡ್ ರೀಡಿಂಗ್ ಹಾಬಿಟ್. ಯಾಕೆ ಬೇಕಾಗತ್ತೆ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಮೆನಿ ಪೀಪಲ್ಸ್ ಇನ್ ದ ವರ್ಲ್ಡ್ ದೇ ಅಚೀವ್ಡ್ ಎ ಲಾಟ್ ಸೊ ಬಿಕಾಸ್ ಆಫ್ ದೇರ್ ರೀಡಿಂಗ್ ಹಾಬಿಟ್. ಡು ಯು ನೋ ದಿಸ್ ಥಿಂಗ್? Can you give an example for this kind of personalities in the world? Vivekananda. Abdul Kalam. Very good. Abdul Kalam. You know Ambedkar. Okay, you take an example of Abdul Kalam. Actually, he was supplying a newspaper in that area. Every day, the Kalamji had to sit in a place while distributing the newspaper, and he started reading. ಅಲ್ಲಿಂದಲೇ ಸ್ಟಾರ್ಟ್ ಮಾಡ್ಕೊಂಡು ಓದ್ಕೋತಾ ಇದ್ರು. ಹೌದಾ? ಆ್ಯಕ್ಚುಲಿ ನೀವು ಅವ್ರ ಬಯೋಗ್ರಫಿ ಓದಿದ್ದೀರಿ? ಯಾರಾದರೂ ಹೇಳ್ಬೋದಾ ಅವ್ರ ಬಯೋಗ್ರಫಿ ಯಾವುದಂತ? ಆಟೋಬಯೋಗ್ರಫಿ? ಎಸ್. 9th ಅವರೊಂದು ಇರ್ಬೋದಲ್ಲ ಒಂದು ಟೆಕ್ಸ್ಟ್ ಇದೆ. ಈ ವರ್ಷನೇ ಇದೆ. ಹಾಂ, ಟಾಪಿಕ್ To my countrymen. ಎಸ್, ವೆರಿ ಗುಡ್. ಟು ಮೈ ಕಂಟ್ರಿಮನ್ ಇದೆಯಲ್ಲ, ಟು ಮೈ ಕಂಟ್ರಿಮೈನಲ್ಲಿ ಅವ್ರದ್ದೇ ಆದಂಥ ಒಂದು ಬಯೋಗ್ರಫಿನ ಮೆನ್ಷನ್ ಮಾಡಿದ್ದಾರೆ ಅವರು. ಟು ಮೈ ಕಂಟ್ರಿಮನ್ ಅಂತ ಒಂದು ಲೆಟರ್ ಬರೀತಾರೆ. ಅದರಲ್ಲಿ ಸೊ ಅಬೌಟ್ ದಿ ಆಥರ್ ಯು ಕ್ಯಾನ್ ಸಿ ಇಸ್ ಆಟೋಬಯೋಗ್ರಫಿ. ಯಾವುದದು? Things of Kutch. ಎಸ್, ನೋಡಿ ಅವ್ರು ಹೇಳ್ತಿದ್ದಾರೆ, ನೀವು ಹೇಳ್ತಾ ಇಲ್ಲ. ಆದರೆ ನೀವು ಮಾರ್ಕ್ಸ್ಗೆ ಯಾವುದು ಎಕ್ಸಾಮಿನೇಷನ್ಗೆ ಬರುತ್ತೆ ಅದನ್ನು ಮಾತ್ರ ಓದ್ತಿದ್ದೀರಾ? ಹಾಗಿದ್ರೆ ಅಷ್ಟಕ್ಕೆ ಮಾತ್ರ ನೀವು ಇವತ್ತೇ ಏನಾದರೂ ಸೀಮಿತ ಆದರೆ ನಿಮಗೆ ಬರೀ ನೀವು ಹೇಗಾಗ್ತೀರಾ ಅಂತಂದರೆ ಮಷಿನ್ಗಳಾಗ್ತೀರಾ. ಮಷಿನ್ ಗೊತ್ತಲ್ಲ ನಿಮಗೆ?
ಏನನ್ನ ಫೀಡ್ ಮಾಡ್ತೀವೋ ಅದು ವರ್ಕ್ ಮಾಡುತ್ತೆ ಅಷ್ಟೇ. ಏನನ್ನ ಫೀಡ್ ಮಾಡ್ತೀವಿ ಅಷ್ಟೇ ಕೆಲಸ ಮಾಡಿ ಮುಗಿಸುತ್ತದು. ಆದರೆ ಮನುಷ್ಯರಾಗಬೇಕು ನಾವು ಅಂತಂದರೆ ಓದಿದ್ದನ್ನ ಬರೀ ಪರೀಕ್ಷೆಗಾಗಿ ಓದಬಾರ್ದು. ಕ್ಲಿಯರ್? ಓದೋದು ಮುಖ್ಯವಾಗಿ ಬೇಕಾಗಿರುವಂಥದ್ದು ನಿಮ್ಮ ಲೈಫ್ಗೆ ಏನು ಕೊಡಬೇಕು ಅದು ಆ ರೀತಿ ತಿಳ್ಕೋಬೇಕು. ಆ್ಯಕ್ಚುಲಿ ದ ವಿಂಗ್ಸ್ ಆಫ್ ಫೈರ್ ಇಸ್ ದ ಆಟೋಬಯೋಗ್ರಫಿ, ಅದನ್ನು ಹೇಳ್ತೀನಿ ಆಮೇಲೆ. ಅದರಲ್ಲಿ ದ ವಿಂಗ್ಸ್ ಆಫ್ ಫೈರ್, ವಿಲ್ ಯು ಎಕ್ಸ್ಪ್ಲೈನ್ ದ ಮೀನಿಂಗ್ ಆಫ್ ವಿಂಗ್ಸ್ ಆಫ್ ಫೈರ್? ಫೈರ್ಗೆ ರೆಕ್ಕೆಗಳಿದೆ ಅಂತ, ಹೌದಾ? ಅಂದರೆ ಫೈರ್ ಅಂದರೆ ನಿಮ್ಮ ಆಸೆಗಳು. ಆ ಆಸೆಗಳಿಗೆ ನೀವು ರೆಕ್ಕೆ ಇಟ್ಟರೆ ಅದು ಹೇಗಾಗುತ್ತೆ, ಅದು ಹೈ ಲೆವೆಲ್ಗೆ ಹೋಗುತ್ತೆ ಅನ್ನೋ ಒಂದು ಟೈಟಲ್ನ ಇಟ್ಕೊಂಡು ಅವರು ಆಟೋಬಯೋಗ್ರಫಿ ಬರ್ತಾರೆ. ಅದನ್ನು ನೀವು ನೋಡ್ಬೋದು ಹೇಗೆ ಕಷ್ಟಪಟ್ಟು ಓದಿದ್ರು ಅಂತ. ಒಂದು ಪುಸ್ತಕಗಳಲ್ಲಿ ಸಿಕ್ಕದೆ ನ್ಯೂಸ್ ಪೇಪರ್ ತಗೊಂಡು ಎಲ್ಲಿ ಸಿಗುತ್ತೋ ಅದನ್ನು ವಿಷಯಗಳು ತಿಳ್ಕೊಂಡು ಓದ್ತಾ ಹೋದ್ರು. ಆ ಓದು ಅವ್ರನ್ನ ಎತ್ತರಕ್ಕೆ ಕೊಂಡೋಯ್ತು. ಇವತ್ತು ಅವರು ಅಜರಾಮರವಾಗಿದ್ದಾರೆ. ಇಡೀ ಪ್ರಪಂಚವೇ ಕಂಡಂಥ ಶ್ರೇಷ್ಠ ವ್ಯಕ್ತಿಗಳ ಸಾಲಿನಲ್ಲಿ ಇವತ್ತು ಅಬ್ದುಲ್ ಕಲಾಂ ಅವರು ಇದ್ದಾರೆ. ಯಾಕೆ ಅಂತಂದರೆ ಅವರು ಓದುವ ಹವ್ಯಾಸದಿಂದ. ಈ ಹ್ಯಾಡ್ ಅ ಗುಡ್ ರೀಡಿಂಗ್ ಹಾಬಿಟ್. ಕ್ಲಿಯರ್? ಆ್ಯಕ್ಚುಲಿ ಓದುವುದನ್ನು ನಾನು ನೀವು ಹೇಳ್ತಾ ಇದ್ದೀನಿ ಈಗ, ಡೋಂಟ್ ರಿಸ್ಟ್ರಿಕ್ಟ್ ಯುವರ್ ಸೆಲ್ಫ್ ಫಾರ್ ರೀಡಿಂಗ್ ಓನ್ಲಿ ದ ಟೆಕ್ಸ್ಟ್ ಬುಕ್ಸ್. ಈಗ ಈಗ ಫಾರ್ ದಿ ಇದು ಎಕ್ಸಾಮಿನೇಷನ್ ಟೈಮ್ ಈ ಪಾಯಿಂಟೆಲ್ಲ ಹೊರಗಡೆ ಇದೆ. ಈಗ ನೀವು ಟೆಕ್ಸ್ಟ್ ಬುಕ್ಸ್ನೇ ಓದಬೇಕು, ನೋಟ್ಸ್ಗಳನ್ನೇ ಓದಬೇಕು, ಈಗ ಅದು ಬೇಕಾಗಿದೆ. ಆದರೆ ಅದ್ರ ಜೊತೆಗೆ ಓದೋದು ಹೇಗೆ ಅಂತ ಹೇಳ್ತೀನಿ, ಓದುವ ಬಗೆ ಏನು ಅಂತ ಹೇಳಿ, ಆಯಿತಾ? ಓದು ಈಗ ನಿಮಗೆ ಒಂದು ಅಭಿರುಚಿ ಹೇಗೆ ಹೇಳ್ತಾರೆ, ಹಾಬಿ, ಹೌದಾ? ಹಾಬಿಂದ ಏನು ಮಾಡ್ಬೇಕು ನಾವು? ಅದು ಎವ್ರಿಡೇ ಇರಬೇಕಂತ. ಯಾವಾಗಲೂ ಇದ್ದರೆ ಅದು ಹಾಬಿ ಇರೋದು. ಯಾವತ್ತೋ ಒಂದು ದಿವಸ ಮಾಡೋದು ಹಾಬಿ ಆಗಿರುತ್ತೆ. ಅದು ಯಾವತ್ತೋ ಮಾಡೋದು ಹಾಬಿ ಅಲ್ಲ, ಡೈಲಿ ಮಾಡೋದು ಹಾಬಿ, ಹೌದಾ? ನಾವು ಡೈಲಿ ಟಿ ವಿ ನೋಡ್ತೀವಿ, ಹಾಬಿ, ಹೌದಾ? ಡೈಲಿ ಕ್ರಿಕೆಟ್ ಆಡಲೇಬೇಕು, ಹಾಬಿ. ನಮ್ಮನ್ನು ಸೆಳೀತಾ ಇರುತ್ತೆ, ಅದನ್ನು ಹಾಬಿ ಅನ್ನೋದು, ಹೌದಾ? ಹಾಬಿ ಅನ್ನೋದು ಯಾವುದು? ಈಗ ನಿಮಗೆ ಟಿ ವಿ ನೋಡಲೇಬೇಕು, ನೀವು ಟಿ ವಿ ನೋಡಬೇಕು, ಹೌದಾ? ನಿಮಗೆ ಕ್ರಿಕೆಟ್ ಆಡಲೇಬೇಕು, ಸೆಳೀತದೆ, ಹೌದಾ? ಹಾಬಿ ಆಗೋಗಿದೆ. ಹಾಗೆ ಇನ್ನೊಂದು ಯಾವುದೋ ಒಂದು ಆ್ಯಕ್ಟಿವಿಟಿ ನಿಮ್ಮನ್ನು ಅಟ್ರಾಕ್ಟ್ ಮಾಡ್ತಾಯಿದೆ, ಅದು ಹವ್ಯಾಸ ಅಂತೀವಿ, ಹೌದಾ? ಆದರೆ ಎಷ್ಟು ಜನಕ್ಕೆ ನಿಮಗೆ ಓದು ಇಷ್ಟ ಆಗುತ್ತೆ, ಓದು ನಿಮ್ಮನ್ನು ಸೆಳೆಯುತ್ತೆ ನೋಡೋಣ. ಯಾರು ಓದ್ಕೊಳ್ಳೋಕೆ ಹೇಳಿದ್ರೆ ಸಾಕೊಂಬಿಟ್ಟು ಅಂತೀವಿ, ಯಾರು ಓದ್ಕೊಳ್ಳೋಕೆ ಹೇಳ್ಬಾರ್ದು, ನಮಗೆ ಓದೋಕೆ ಅನ್ಕೊಂಡು. ಯಾರಾದ್ರೂ ನಿಮ್ಮನ್ನು ಅಟ್ರಾಕ್ಟ್ ಮಾಡಿದ್ಯಾ ರೀಡಿಂಗು? ನೋಡಿ, ಆ್ಯಕ್ಚುಲಿ ನಿಮ್ಮನ್ನು ಅಟ್ರಾಕ್ಟ್ ಮಾಡಬೇಕು ರೀಡಿಂಗ್, ಅದನ್ನು ಅಭಿರುಚಿ ಇರೋದು. ಓದು ನಿಮ್ಮನ್ನು ಅಟ್ರಾಕ್ಟ್ ಮಾಡಿದ್ರೆ ದಟ್ ಇಸ್ ಎನ್ ಹಾಬಿ. ಯಾವಾಗಲೂ ಇಫ್ ದ ರೀಡಿಂಗ್ ಇಸ್ ಅಟ್ರಾಕ್ಟಿಂಗ್ ದೆನ್ ನೀವು ಉದ್ಧಾರ ಆಗ್ತೀರಿ, ನೀವೆಲ್ಲಿಗೋ ಹೋಗ್ತೀರಿ ಅಂತ ಅರ್ಥ. ಈಗ ನಮ್ಮನ್ನು ಅಟ್ರಾಕ್ಟ್ ಮಾಡ್ತಿರೋದು ಯಾವುದು? ಮೊಬೈಲ್. ಎಸ್, ಮೊಬೈಲ್. ಎಷ್ಟು ಅಟ್ರಾಕ್ಟ್ ಮಾಡುತ್ತೆ ನಮ್ಮನ್ನ? ಆ ಕಡೆ ಈ ಕಡೆ ಹೋಗೋದೇ ಇಲ್ಲ. ನೀವು ಜಸ್ಟ್ ಮೊಬೈಲ್ ಹಿಡ್ಕೊಂಡ್ರೆ ಸಾಕು, 30 ಮಿನಿಟ್ಸ್ ಹೇಗೆ ಪಾಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗಲ್ಲ. ಇಸ್ ದಟ್ ಇಟ್? ಯು ಜಸ್ಟ್ ಹೋಲ್ಡ್ ಎ ಮೊಬೈಲ್ ಫೋನ್ ಅಂಡ್ ಸಿಟ್ ಇನ್ ಎ ಪ್ಲೇಸ್. ಡೆಫಿನೆಟ್ಲಿ ಯು ವಿಲ್ ನಾಟ್ ನೋ ಹೌ ಟೈಮ್ ಈಸ್ ಮೂವಿಂಗ್. ಈಗ ಹೆಂಗೆ ಗೊತ್ತಾಗೋದೇ ಇಲ್ಲ ನಿಮಗೆ. ಹೇಗೇಗೋ ಅಂದರೆ ನಿಮ್ಗೆ ಈಗ 2 ಗಂಟೆ ಆಗ್ಬಿಟ್ಟಿದೆ, ಊಟನೇ ಮಾಡಿಲ್ಲ, ಅಯ್ಯೋ ಏನು ಇಷ್ಟೊಂದು ಪಾಸ್ ಆಗ್ಬಿಟ್ಟಿದೆ, ಹೇಗೆ ಕಿಲ್ ಮಾಡ್ತಿದೆ ನೋಡಿ ಇಂಡೈರೆಕ್ಟಾಗಿ. ಅಂದರೆ ನೀವೇನೋ ನೋಡ್ತಾ ಇರ್ತೀರಿ, ಇನ್ನೊಂದು ಲಿಂಕ್ ಸಿಗುತ್ತೆ, ಇನ್ನೊಂದು ಕ್ಲಿಕ್ ಮಾಡ್ತೀರಿ, ಇನ್ನೊಂದು ಹೋಗ್ತೀರಿ, ಇನ್ನೊಂದೇನೋ ನೋಟಿಫಿಕೇಶನ್ ಬರುತ್ತೆ, ಅದನ್ನು ನೋಡ್ತೀರಿ, ಮತ್ತೆ ಇನ್ನೊಂದ್ಸಲ ಹೋಗ್ತೀರಿ. ಹೋಗ್ತಾ 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 ಏನಾಗ್ತಿದ್ದದು, ನಿಮ್ಮನ್ನು ಹಾಗೆ ಒಳಗಡೆ ಹೇಳ್ಕೊಳ್ತದೆ, ನಿಮ್ಮ ಟೈಮ್ನೇ ಹೇಳ್ಕೊಳುತ್ತೆ. ಈ ಟೈಮಲ್ಲಿ ನೀವು ಅಂಥ ಡಿವೈಸ್ಗಳಿಗೆ ಕೈ ಕೊಟ್ಟರೆ ಖಂಡಿತವಾಗ್ಲೂ ಮುಂದೆ ಒಂದಿನ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಯಾಕಂತಂದರೆ ಒಂದು ಗಿಡ ಇದೆ ಅಂದರೆ ಆ ಗಿಡ ಏನು ಪೌಷ್ಟಿಕಾಂಶಗಳನ್ನ ತಗೋಬೇಕು, ಯಾವ ಏಜಲ್ಲಿ ತಗೋಬೇಕು, ಅದು ತಗೊಂಡ್ರೆ ಅದು ಫಲಾನೆ ಬಿಡೋ ಟೈಮಿಗೆ ಕರೆಕ್ಟಾಗಿ ಅದು ದುರುಪಯೋಗ ಆಗುತ್ತೆ, ಹೌದಾ? ಈಗ ಅಕಸ್ಮಾತಾಗಿ ಅದು ಆ ಕ್ಷಣದಲ್ಲಿ ಅದು ಮೈ ಮತ್ತು ಇರ್ತಕ್ಕಂಥ ಪೌಷ್ಟಿಕಾಂಶಗಳನ್ನ ತಗೊಳ್ಳಿಲ್ಲ ಅಂದರೆ ಅವತ್ತು ಅದು ಫಲ ಕೊಡೋಕ್ಕಾಗೋಲ್ಲ, ಅವತ್ತದು ನಿಷ್ಪ್ರಯೋಜಕ ಆಗುತ್ತದು, ಸಮಯ ಹಾಳಾಗೋಗಿರುತ್ತೆ. ಹಾಗಿದ್ದಾಗ ಈ ಸಮಯದಲ್ಲಿ ನೀವು ತುಂಬ ಓದುವ ಒಳ್ಳೆಯ ಅಭ್ಯಾಸವನ್ನು ಇಟ್ಕೋಬೇಕು. ಅದು ಓದೋದು ಹೇಗೆ? ಈಗ ಓದೋದು ಅಂದರೆ ಏನು? ನೀವೇನಾದರೂ ಹೇಳೋಕ್ಕಾಗುತ್ತಾ? ಏನು ಓದೋದು ಅಂದರೆ ಏನು? ವಾಟ್ ಈಸ್ ರೀಡಿಂಗ್? Gaining knowledge. Yes? Gaining knowledge. Okay. Is it possible only in reading? Can't it be possible to listen? Listening ಅಲ್ಲಿ ಆಗುತ್ತಲ್ಲ. ಈಗ ನೀವು ಕೇಳಿಸ್ಕೊತಾ ಇದ್ದೀರಾ, ನಿಮಗೆ ತಲುಪ್ತಾ ಇದೆಯಲ್ಲ, ಹೌದಾ? ಗೇನಿಂಗ್ ನಾಲೆಡ್ಜ್ ಅದರಲ್ಲೂ ಆಗುತ್ತಲ್ಲ. ಹಾಗಾದ್ರೆ ರೀಡಿಂಗ್ ಅಂದ್ರೆ ಏನು?
attraction. Yes. Sir, self gaining knowledge. Sense gain. Okay. Next. It's a process. ನಾನು ಆಗಲೇ ಹೇಳಿದೆ. It is verbal ವಾ. ಈಗ ರೀಡಿಂಗ್ ಅಂದ್ರೆ ಏನು? ರೀಡಿಂಗ್. ing ಇದೆಯಾ? Read is a verb. ing. It is a prefix suffix ಅಲ್ಲ. Just we added ing to the read, isn't it? Then reading ಅನ್ನೋ ವರ್ಡ್ ಅನ್ನು ನಾವು ಇಂಗ್ಲಿಷ್ ನಲ್ಲಿ just it shows which tense? Present continuous tense. Present continuous tense. If it is in the present tense, okay. ಈಗ is reading ಅಂದ್ರೆ we can say it is continuous. If I write only the reading, Continuous. not continuous. It is participle ಅಲ್ಲ. Participle ಅಲ್ಲ ಅದು. Present participle ಅಲ್ಲ. Read past participle ಅಲ್ವಾ? ಈಗ reading is a process. It's a process where it take place through our eyes. Through our eyes ಅಲ್ಲ. ಕಣ್ಣಲ್ಲಿ ನೋಡುತ್ತಾರೆ ನಾವು. ಹಾಗೆ by using our brain. It is psychophysical process. ನಾವು ಓದ್ತೀವಿ ಇದನ್ನ. ಹೌದಾ? ಹಾಗಂತ ಹೇಳಿ ನೀವು ಬ್ರೈನ್ ಎಲ್ಲೋ ಬಿಟ್ಟು ಬರೀ ಕಣ್ಣಲ್ಲಿ ನೋಡಿದ್ರೆ ಓದಕ್ಕಾಗಲ್ಲ. ಆಗತ್ತಾ? ಈ ಬ್ರೈನ್ ಯೂಸ್ ಮಾಡಬೇಕು, ಕಣ್ಣನ್ನು ಯೂಸ್ ಮಾಡಬೇಕು. ಹಾಗಿದ್ದಾಗ ಅವೆರಡರ ನಡುವೆ ನಡೀತಕ್ಕಂಥ ಕ್ರಿಯೆ ಇದು. ನೀವು ಕಣ್ಣಲ್ಲಿ ನೋಡಬೇಕು, ಮಾಹಿತಿ ಅದರೊಳಗಡೆ ಏನಿದೆ ನೀವು ಗ್ರಹಿಸಬೇಕು, ನೀವು ಬ್ರೈನಲ್ಲಿ ಇಟ್ಕೋಬೇಕು. ಹೌದಾ? ಅದು ಓದುವುದು. ಓದುವುದ್ರೆ ಇದು ಸಂಪೂರ್ಣವಾಗಿ ಮನೋದೈಹಿಕವಾದ ಕ್ರಿಯೆ ಅದು. ಹೌದಾ? ನಡೆಯುತ್ತೆ, ನಾವು ಮಾಹಿತಿ ಇಟ್ಕೊಳ್ತೀವಿ. ಈಗ ನೀವು ನಾನು ಹೇಳಿದೆ ಯಾಕೆ ರೀಡಿಂಗ್ ಅಂದರೆ ಅದಷ್ಟೊಂದು ಅಷ್ಟೇ ಅಂತಲ್ಲ. ಅದರಲ್ಲಿ ಬೇಕಾದಷ್ಟು ರೀತಿ ಇದೆ. ಬೇಕಾದಷ್ಟು ರೀತಿ ಇದೆ. ಒಂದೊಂದು ರೀತಿ ಅಲ್ಲ ಓದ್ತಕ್ಕಂಥ, ಬೇಕಾದಷ್ಟು ರೀತಿ ಓದ್ತೀವಿ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಓದ್ತೀವಿ. ಹೌದಾ? ಈಗ ನಿಮ್ಗೇನೋ ಇನ್ಫಾರ್ಮೇಷನ್ ಸಿಗ್ತಿದೆ ಅಂದರೆ ನೀವು ಬೇರೆ ರೀತಿಯೇ ಓದ್ತೀರಾ. ನಿಮಗೆ ಎಕ್ಸಾಮಿನೇಷನ್ಗೆ ಓದಬೇಕು ಅಂದರೆ ಬೇರೆ ರೀತಿಯೇ ಓದ್ತೀರಾ. ಹಾಗೆಯೇ ನ್ಯೂಸ್ ಪೇಪರ್ ಓದಕ್ಕೆ ಕೊಟ್ಟರೆ ಬೇರೆ ರೀತಿಯೇ ಓದ್ತೀವಿ. ಹೌದಲ್ವಾ? ಓದುವುದರಲ್ಲಿ ಬೇರೆ ಬೇರೆ ವಿಧ ಇದೆ. ಆದರೆ ಸಾಮಾನ್ಯವಾಗಿ ನೋಡೋದಾದರೆ ದೇರ್ ಆರ್ 3 types ಆಫ್ ರೀಡಿಂಗ್. ಯಾವ್ದು ಅಂತಂದರೆ, ಒಂದು ಅರ್ಥವಿಲ್ಲದ ಓದು, ಇನ್ನೊಂದು ವ್ಯರ್ಥ ಓದು, ಇನ್ನೊಂದು ಪರಿಪೂರ್ಣ ಓದು. ಏನು ವ್ಯರ್ಥ ಓದು, ಅರ್ಥವಿಲ್ಲದ ಓದು ಅಂತಂದರೆ, ಐ ಗಿವ್ ಯು ಆನ್ ಎಕ್ಸಾಂಪಲ್. ಈಗ ನೀವು ಓದ್ತಾ ಇರ್ತೀನಿ, ಆಯಿತಾ? ನೀವು ಓದೋ ಥರ ಕೂತ್ಕೊಂಡಿದ್ದೀನಿ. ಮನೇಲಿ ಯಾರು ನೋಡಿದ್ರೆ ರೂಮಲ್ಲಿ ನೋಡ್ತಾರೆ, ಓದ್ತಾ ಇದ್ದಾರೆ. ಆ್ಯಕ್ಚುಲಿ ಯು ಆರ್ ನಾಟ್ ಕಾನ್ಸಂಟ್ರೇಟಿಂಗ್. ನೀವೆಲ್ಲ ಏನೋ ನೋಟ್ ಮಾಡ್ತಾ ಇದ್ದೀರಾ, ಸುಮ್ಮನೆ ಅಮ್ಮ ನೋಡೋಲಿ ಅಥವಾ ಅಪ್ಪ ನೋಡಿಂಟು ಟೆಕ್ಸ್ಟ್ ಬುಕ್ ಓಪನ್ ಮಾಡ್ಕೊಂಡು ಕೂತಿದ್ದೀರಾ. ಹೌದಾ? ಅದೇನಾಗುತ್ತೆ ಅಂತಂದರೆ ಅದು ಕಂಪ್ಲೀಟಾಗಿ ಅರ್ಥವಿಲ್ಲದ ಓದೋದು. ನೀವು ಅದ್ರ ಬಗ್ಗೆ ಏನೂ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊತಾನೆ ಇಲ್ಲ, ಸುಮ್ಮನೆ ಆ್ಯಕ್ಟ್ ಮಾಡ್ತಾ ಇದ್ದೀರಾ, ಅದು ಓದೋ ಕೂತ್ಕೊಂಡಿದ್ದೀರಾ, ಆದರೆ ನೀವು ಟೈಮನ್ನು ಕಳೀತಾ ಇದ್ದೀರಿ, ಅದು ಅರ್ಥವಿಲ್ಲದ ಓದಾಗುತ್ತೆ. ಸಾರಿ, ವ್ಯರ್ಥ ಓದಾಗುತ್ತೆ. ಆ್ಯಕ್ಚುಲಿ ಅರ್ಥವಿಲ್ಲದ ಓದಾಗುತ್ತೆ. ಇನ್ನು ವ್ಯರ್ಥ ಓದಿ ಯಾವುದು ಅಂತಂದರೆ, ಈಗ ನೀವು ಎಕ್ಸಾಮಿನೇಷನ್ಗೆ ಎಲ್ಲ ಓದಿದ್ರಿ, ಸುಮಾರು 1 ತಿಂಗಳು 2 ತಿಂಗಳು ತುಂಬ ಕಷ್ಟಪಟ್ಟು ಓದಿದ್ದೀರಿ. ಎಕ್ಸಾಮಿನೇಷನ್ಗೆ ಹೋದ್ರಿ, ಆ ಪ್ರಶ್ನೆ ಬಂದಿದೆ, ನಿಮ್ಗೆ ಉತ್ತರ ನೆನಪಾಗ್ತಿಲ್ಲ, ನಿಮ್ಗೆ ಉತ್ತರ ಬರ್ತಾ ಇಲ್ಲ ಅದು. ಹೌದಾ? ಹಾಗಾಗಿ ಓದಿದ್ದಲ್ಲಿ ಏನಾಯ್ತು? ವ್ಯರ್ಥ ಆಯ್ತಾ? ವೇಸ್ಟ್ ಆಯ್ತಾ? ಹಾಗಾದ್ರೆ ಏನೋ ಫಾಲ್ಟ್ ಆಗಿರ್ಬೇಕಲ್ಲ ಅದರಲ್ಲಿ, ಏನೋ ಫಾಲ್ಟ್ ಇರಬೇಕಲ್ಲ ಅದರಲ್ಲಿ. ಯಾಕೆ ವ್ಯರ್ಥ ಆಯ್ತು ಅಂತ ಯಾವ್ದಾದ್ರು ಹೇಳ್ತೀರಾ? ರಿವಿಷನ್ ಮಾಡಿಲ್ಲ. ಎಸ್, ರಿವಿಷನ್ ಇಲ್ಲ. ಆಮೇಲೆ ಇನ್ನೇನಿರ್ಬೋದು? ಕಾನ್ಸಂಟ್ರೇಷನ್ ಇಲ್ಲ. ನೆಕ್ಸ್ಟ್ ಟೆಕ್ನಿಕ್ ಸರಿ ಇಲ್ಲ. ಟೆಕ್ನಿಕ್ ಸರಿ ಇಲ್ಲ. ಗುಡ್, ಟೆಕ್ನಿಕ್ಸ್ ಇಲ್ಲ. ಹೇಳ್ಬೋದಾ ಏನು ಟೆಕ್ನಿಕ್ ಮಾಡಿಸ್ಬೋದು ಅಂತ? ಏನು ಬೇಕು ಈಗ. ಹೌದು, ಇದೆಲ್ಲ ನೆನ್ಪಿಟ್ಕೊಳ್ಳಿ. ಈಗ ಎಷ್ಟೋ ಸಲ ಈಗ ಆಗಿದೆಯಲ್ಲ, ನಿಮಗೆ ಆಗಿದೆಯಾ? ಓದಿರೋದು ಎಕ್ಸಾಮಲ್ಲಿ ನೆನಪಿಗೆ ಬಂದಿಲ್ವಾ? ಹಾಗಾದರೆ ನೀವು ಓದಿರೋದು ಅಷ್ಟು ವ್ಯರ್ಥ. ಆಯ್ತಾ? ಹಾಗಾದರೆ ಪರಿಪೂರ್ಣ ಓದಿ ಯಾವುದು? ಹೇಳಿ ಹೇಳಿ. ಅರ್ಥ ಮಾಡ್ಕೊಂಡು ಹಾಂ, ಅರ್ಥ ಮಾಡ್ಕೊಂಡಿರ್ತೀವಿ ನಾವು. ಈಗ ನಾನು ವ್ಯರ್ಥ ಓದೋದು ನಾನು ನಿಮ್ಗೆ ಹೇಳ್ತೇನೆ. ನಾನು ಏನಂತಂದರೆ, ಓದಿದ್ದೀವಿ, 2 months we spent on the reading and also we comprehend all the information. We are very confident. ನಾವು ಎಕ್ಸಾಮಲ್ಲಿ ಬರೀತೀವಿ, ಈಗ ಬಂದೇ ಬರುತ್ತೆ, ನನಗೆ ಗೊತ್ತಿದೆ, ಎಲ್ಲ ಹೋಗಿದ್ದೀವಿ.
ಎಕ್ಸಾಮ್ನಲ್ಲಿ ಫೇಲ್ ಆಗಿದ್ದೀನಿ ಅಂದರೆ ಓವರ್ ಕಾನ್ಫಿಡೆನ್ಸ್. ಓಕೆ, ಅದು ಇರ್ಬೋದು. ಆದರೆ ನೋಡಿ, ಎಷ್ಟೋ ಸಲ ಸುಮಾರು ಟೆಕ್ನಿಕಲ್ ಆಗಿ ಬ್ಯಾಟ್ಸ್ಮನ್ನು ಅವನ್ನೆಲ್ಲ ಫುಲ್ಲು ಬೆವರಿಡಿಸಿ ಪ್ರಾಕ್ಟೀಸ್ ಮಾಡಿಕೊಂಡು ಎಲ್ಲ ಬೌಲರ್ಗೂ ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ರಿಯಲ್ ಆಗಿ ಗ್ರೌಂಡ್ಗೆ ಇಟ್ಟಾಗ ಫಸ್ಟ್ ಬಾಲ್ಗೆ ಔಟ್ ಆಗಿರ್ತಾರೆ. ಔಟ್ ಆಗಿಲ್ವಾ? ಈ ಥರ ಇನ್ಸಿಡೆಂಟ್ ನಡೆದಿಲ್ವಾ? ತುಂಬ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿ ಒಳ್ಳೆ ರೆಕಾರ್ಡ್ ಇಟ್ಕೊಂಡು ನ್ಯಾಷನಲ್ ಸೆಲೆಕ್ಟ್ ಆಗಿ ಅಲ್ಲೋಗಿ ಬ್ಯಾಟ್ ಇಟ್ಕೊಂಡಾಗ ಫಸ್ಟ್ ಬಾಲ್ ಔಟ್. ಏನಾಗುತ್ತಾಗ ತುಂಬ ಡಿಸಪಾಯಿಂಟ್ಮೆಂಟ್ ಆಗುತ್ತಲ್ಲ. ಹಾಗೇ ಎಕ್ಸಾಮಲ್ಲೂ ಹಾಗೆ ನೀವು ಎಷ್ಟು ಕಷ್ಟಪಟ್ಟು ಓದಿ ಅಲ್ಲಿ ಹೋಗಿ ನೀವು ಎಕ್ಸಾಮ್ನಲ್ಲಿ ಅದೇ ಪ್ರಶ್ನೆ ಬಂದಿದೆ, ನೀವು ಉತ್ತರ ಬರೆಯೋದಕ್ಕೆ ಆಗ್ತಾ ಇಲ್ಲ ಅಂದಾಗ ನಿಮ್ಮ ಓದು ಕಂಪ್ಲೀಟ್ ವ್ಯರ್ಥ ಆಗಿದೆ ಅಂತಲೇ ಅರ್ಥ. ಆಯಿತಾ? ಅಂದರೆ ಅಷ್ಟು ಶ್ರಮ ಅಲ್ಲಿ ನಿಮಗೆ ಉಪಯೋಗಕ್ಕೆ ಬರಲಿಲ್ಲ. ಉಪಯೋಗಕ್ಕೆ ಬರಲಿಲ್ಲ ಅಂದರೆ ಹಾಗಾದ್ರೆ ಓದಿದ್ದೆಲ್ಲ ವ್ಯರ್ಥ ಆಗುತ್ತಲ್ಲ. ಆದರೆ ಪರಿಪೂರ್ಣ ಓದೋದು ಯಾವುದು ಅಂತ ಹೇಳ್ತೀನಿ. ಇನ್ನೊಂದಿದೆ, ಅದು ಯಾವುದು ಅಂತಂದರೆ, ನೀವು ಓದಿದ್ದೀರಾ, ಎಕ್ಸಾಮ್ನಲ್ಲಿ ಬರೆದಿದ್ದೀರಾ, ಅಷ್ಟು ಆ ಪ್ರಶ್ನೆಗಳು ಏನು ಬಂದಿದೆ ಅಷ್ಟಕ್ಕೂ ಸರಿಯಾಗಿ ಸಮರ್ಪಕವಾಗಿ ನಿಖರವಾಗಿ ಅಷ್ಟು ಉತ್ತರವನ್ನು ಬರೆದಿದ್ದೀರಿ. ಯಾವ ಪ್ರಶ್ನೆಗಳು ನಿಮಗೆ ಗೊತ್ತಿಲ್ಲದೆ ಇರೋದು ಉತ್ತರನೇ ಇಲ್ಲ, ಅಲ್ಲಿ ಎಲ್ಲವನ್ನು ಅಚ್ಚುಕಟ್ಟಾಗಿ ಬರೆದಿದ್ದೀರಿ. ಒಳ್ಳೆ ಮಾರ್ಕ್ಸ್ ಕೂಡ ಬಂತು. ಆಮೇಲೆ ಇನ್ ಫ್ಯೂಚರು ಅದೇ ಕಾನ್ಸೆಪ್ಟ್, ಅದೇ ಯಾವುದೋ ಸೈನ್ಸಲ್ಲಿ, ಅದೇ ಯಾವುದೋ ಒಂದು ಹಿಸ್ಟ್ರಿನಲ್ಲಿ ಯಾವುದೋ ಒಂದು ವಿಚಾರ ಎಲ್ಲೋ ಒಂದು ಬಂತು, ಅಲ್ಲೂ ಕೂಡ ನಿಮ್ಗೆ ನೆನಪಾಗ್ತಾ ಇದೆ. ಅದು ಅಲ್ಲೂ ಕೂಡ ನೀವು ಹೇಳ್ಬಲ್ರಿ, ಅಲ್ಲೂ ಕೂಡ ನಿಮ್ಗೆ ಆ ವಿಷಯವನ್ನು ನಾನು ಓದಿದ್ದೆ, ನಾನು ಅದರ ಉತ್ತರ ಗೊತ್ತಿದೆ ನನಗೆ ಅಂತ ಹೇಳ್ತೀರ ನೀವು. ಆಗ ಆ ಓದು ನಿಮಗೆ ಪರಿಪೂರ್ಣ ಓದು. ಎಲ್ಲೂ ಹೋದರೂ ನಿಮ್ಮ ಜೊತೆ ಆ ನಾಲೆಡ್ಜನ್ನ ನಿಮ್ಮ ತಲೆಯಲ್ಲಿ ಸದಾ ಕಾಯ್ಕೊಂಡಿರ್ಬೇಕು ಆ ಓದು. ಹಾಗಾದ್ರೆ ಹೇಗೆ ಓದೋದು? ಆ ಥರ ಆ ರೀತಿ ಹೇಗೆ ಓದಬೇಕು? ಎಕ್ಸಾಂಪಲ್ಸ್ ಕೊಡ್ತಾರೆ. ಎಸ್, ಎಕ್ಸಾಂಪಲ್ಸ್ ಎಕ್ಸಾಂಪಲ್ಸ್ ಇಟ್ಕೊಂಡು ಓದಬೇಕು. ನಾನು ಹೇಳ್ತೀನಿ. ಈಗ ಆ್ಯಕ್ಚುಲಿ ಯಾವಾಗಲೂ ವಿದ್ಯಾರ್ಥಿಗಳಿಗೆ ಈ ಪರಿಪೂರ್ಣ ಓದಿರಬೇಕು, ಕಂಪ್ಲೀಟ್ ರೀಡಿಂಗ್. ಅಂದರೆ ಏನು ಮಾಡಬೇಕು? ಬಿಡಿ, ಇದು ಟೆಕ್ನಿಕಲಿ ಹೋದರೆ ದೇರ್ ಆರ್ ಡಿಫ್ರೆಂಟ್ ಸ್ಟ್ರಾಟಜೀಸ್ ಆ್ಯಂಡ್ ದೇರ್ ಆರ್ ಡಿಫ್ರೆಂಟ್ ಟೆಕ್ನಿಕ್ಸ್ ಆ್ಯಂಡ್ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ರೀಡಿಂಗ್. ಈಗ ದೇರ್ ಆರ್ ಲೌಡ್ ರೀಡಿಂಗ್ ಇದೆ, ಸೈಲೆಂಟ್ ರೀಡಿಂಗ್ ಇದೆ, ಓಕೆ, ರಿಸೆಪ್ಟಿವ್ ರೀಡಿಂಗ್ ಇದೆ, ಬೇರೆ ಬೇರೆ ರೀಡಿಂಗ್ಸ್ ಎಲ್ಲ ಇದೆ. ಅದು ಬಿಡಿ, ಅದು ಟೆಕ್ನಿಕಲಿ ಓದೋಕ್ಕೆ ಬರ್ತದೆ. ಇನ್ನು ಸ್ಟ್ರಾಟಜಿಸ್ ಹೋದಾಗ ಬೇರೆ ಬೇರೆ ಸ್ಟ್ರಾಟಜಿಸ್ ಇದೆ ಓದೋದ್ರಲ್ಲಿ. ಆದರೆ ಕಂಪ್ಲೀಟ್ ರೀಡಿಂಗ್ನ ಬೆಳೆಸ್ಕೋಬೇಕು. ಹೇಳ್ತೀನಿ ಹೇಗೆ ಬೆಳೆಸ್ಕೋಬೇಕು ಕಂಪ್ಲೀಟ್ ರೀಡಿಂಗ್ನ. ಈಗ ನೋಡ್ಕೊಳ್ಳಿ, ಈಗ ನಿಮಗೆ ತುಂಬ ಜನ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಪಾಸ್ ಆಗ್ತಕ್ಕಂಥವ್ರು ನೋಡಿರ್ಬೋದು, IAS ಆಫೀಸರ್ ಆಗಿರೋಂಥವ್ರು ನೋಡಿರ್ಬೋದು. ಹಾಗೆಯೇ ಸುಮಾರು ಜನ ರ್ಯಾಂಕ್ ಹೋಲ್ಡರ್ಸು ನಿಮಗೆ ಇಂಟರ್ವ್ಯೂ ಇದೆಲ್ಲ ನೋಡಿರ್ಬೋದು ನೀವು, ಹೌದಾ? ಎಷ್ಟು ಜನಕ್ಕೆ ಇಲ್ಲಿ ನಾನು ತುಂಬ ಟಾಪಲ್ಲಿ ಬರಬೇಕು ಅನ್ನೋ ಆಸೆ ಇದೆ? ಕೈ ಎತ್ತಿ. Raise your hands. ಎಲ್ರಿಗೂ ಇರಬೇಕು, ಹೌದಲ್ವಾ? ಈಗ ನೀವು ಓದ್ತೀರಾ ಅಂದರೆ ನಿಮ್ಗೆ ಆಸೆ ಇಲ್ವಾ? ನಾನು ತುಂಬ ಟಾಪಲ್ಲಿ ಬರಬೇಕು ಅನ್ನೋ ಆಸೆ ಇಲ್ವಾ ನಿಮಗೆ? ಹಾಗಾದರೆ ನೀವು ನೋಡಿದ್ದೀರಾ ಯಾರಾದರೂ ಇಂಟರ್ವ್ಯೂ ರ್ಯಾಂಕ್ ಹೋಲ್ಡರ್ಸು ಇಂಟರ್ವ್ಯೂ ಬರ್ತಿರುತ್ತೆ, ಅದನ್ನು ನೋಡಿದ್ದೀರಾ? ಹೌದಾ? ಅವ್ರು ಕೇಳಿದ್ದಾರೆ ನೀವು ಎಷ್ಟೊತ್ತು ಓದ್ತಿದ್ದೀರಿ ಅಂತ ಹೇಳಿದ್ದಾರೆ. ಎಷ್ಟೊತ್ತು ಓದ್ತಿದ್ದೀರಿ ಅಂತ ಹೇಳಿದ್ದಾರೆ? 8 hours. 8 hours? 3 hours daily. 3 hours ಡೈಲಿನಾ? ನೆಕ್ಸ್ಟ್ ಈಗ ಸ್ಟೇಟ್ ರ್ಯಾಂಕ್ ತೊಗೊಂಡಿದ್ದಾರಲ್ಲ ಅವರೆಲ್ಲ ಟಿ ವಿಲಿ ಬರ್ತಾರೆ, ಇಂಟರ್ವ್ಯೂ ಮಾಡಿರ್ತಾರೆ, ನೋಡಿಬೇಕು ಎಷ್ಟು ಅವ್ರು ವರ್ಕ್ ಮಾಡ್ತಿದ್ರಿ, ಎಷ್ಟು ಅವ್ರು ಓದ್ತಿದ್ರಿ ಅಂತ. ಈಗ ಬಿಡಿ ಎಲ್ಲರೂ ಪಾಸ್ ಮಾಡಿಬಿಟ್ಟಿದ್ದಾರೆ ಹೋಲ್ಸೇಲ್ ಆಗಿ. ಇವಾಗೆಲ್ಲ ಹಿಂದೆ ಇಲ್ಲ, ಅವಾಗೆಲ್ಲ ಹೇಳ್ತಾ ಇದ್ದೀನಂದರೆ ಆ್ಯಕ್ಚುಲಿ ಮೋರ್ ದೆನ್ 17 hours ಅವ್ರು ಓದ್ತಿದ್ದಾರೆ. 24 hours ಮೋರ್ ದೆನ್ 17 hours, 18 hours ಪರ್ ಡೇ ಅವರಲ್ಲಿ 24 hours ಅಷ್ಟು ಓದಿದ್ದಾರೆ ಅಂತ. ಅಂದರೆ ಇಲ್ಲಿ ಏನು ಅಷ್ಟೊತ್ತು ಕೂತ್ಕೊಂಡು ಓದೋಕ್ಕಾಗೋದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಆಗತ್ತೆ, ಯಾವಾಗ ಸಾಧ್ಯ ಆಗುತ್ತೆ? ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನಾವು ಕುತ್ಕೋಬೇಕಾದಾಗ ನಮಗೊಂದು ಗುರಿ ಇರಬೇಕಾಗತ್ತೆ. ನಾನು ಏನೇನು ಮಾಡಬೇಕು, ಅದಕ್ಕೆ ಏನೇ ತಯಾರಿ ಮಾಡ್ಕೋಬೇಕು ಅಂತ ಇರಬೇಕು, ಹೌದಾ? ಈಗಲೇ ನಿರ್ಧರಿಸಬೇಕು ನೀವು. ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಓದುವ ಹವ್ಯಾಸ ವ್ಯಕ್ತಿಯನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತೆ ಅಂತ ಹೇಳ್ದೆ ನಾನು. ತುಂಬ ಚೆನ್ನಾಗಿ ಓದೋದು ಕಲ್ತ್ಕೊಂಡಿದ್ರೆ ಮುಂದೆ ಒಂದ್ಸಲ ಎತ್ತರಕ್ಕೆ ಹೋಗ್ತೀವಿ. ಈಗ ನಿಮಗೆ ಕೆಲವೊಬ್ಬರು ವ್ಯಕ್ತಿಗಳಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಗಿರೀಶ್ ಕಾರ್ನಾಡ್, ಗಿರೀಶ್ ಕಾರ್ನಾಡ್ ಈಸಿ
ಅವಾರ್ಡ್ ಇಸ್ ಅ ರೈಟರ್, ಇಸ್ ಅ ಪ್ಲೇ ರೈಟರ್ ಅಖಂಡ. ಆ್ಯಕ್ಚುಲಿ ಅವರು, ನೀವು ನಂಬಲಿಕ್ಕಿಲ್ಲ, ಅವರು 8th ಸ್ಟ್ಯಾಂಡರ್ಡ್ ಓದಬೇಕಾದಾಗ ಒಂದು ಡ್ರಾಮಾ ಬರೀತಾರೆ. ಅಂದರೆ ನಾವು ಓದೋದ್ರಲ್ಲಿ ಸ್ವಂತ ಬರೆದಿದ್ದಾರೆ, ಒಂದು ನಾಟಕವೇ ಬರೀತಾರೆ ಅವರು. ಅಂದರೆ ಹಿ ವಾಸ್ ಎ ಪೊಯೆಟ್, ಹಿ ವಾಸ್ ಎ ರೈಟರ್ ಆನ್ ದೋಸ್ ಡೇಸ್. ಈಗ ನೀವು ಅರ್ಥ ಮಾಡ್ಕೊಳ್ಳಿ, ಈಗ ನೀವು ನಿಮ್ಮ ಏಜ್ನಲ್ಲಿ ಅವರೊಂದು ಬರೀತಾರೆ ಅಂದರೆ ಅಷ್ಟೊಂದು ಕಾಲ ಸುಮಾರು ಪುಸ್ತಕಗಳನ್ನು ಓದಿರ್ತಾರೆ, ಸುಮಾರು ವಿಷಯಗಳನ್ನು ಗ್ರಹಿಸಿರ್ತಾರೆ, ಸುಮಾರು ಏನು ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ತಿಳ್ಕೊಂಡಿರ್ತಾರೆ. ಆದರೆ ನೀವೇನು ಮಾಡ್ತಿದ್ದೀರಿ, ಪಠ್ಯದಲ್ಲಿರೋದು ಮಾತ್ರ ನಾವು ಓದ್ತಾ ಇದ್ದೀವಿ ಅಷ್ಟೇ ಇರುವುದು. ಆದರೆ ನಿಮಗೂ ಸಾಧ್ಯತೆ ಇದೆ. ಯಾವಾಗ ಅಂದರೆ ವೆನ್ ಯು ಸ್ಟಾರ್ಟ್ ರೀಡಿಂಗ್ ಕಂಪ್ಲೀಟ್ಲಿ, ಯಾವಾಗ ಒಂದು ವಿಷಯವನ್ನು ಗ್ರಹಿಸಿದ್ರೆ ಅದನ್ನು ಮರಿಬಾರ್ದು, ಹಾಗೆ ನೆನಪಿಟ್ಕೋಬೇಕು ಆ ವಿಧಾನ. ಈಗ ಹೇಳ್ತಾ ಇದ್ದೀನಿ, ಮೊದಲನೇದಾಗಿ ಏನಪ್ಪ ಅಂತಂದರೆ ನಾನು ಹೇಳಿದೆ, ಒಂದು ಗುರಿ ಇರಬೇಕು, ನಾವೇನು ಮಾಡಬೇಕಂತ. ಈಗ ನಿಮಗೆಲ್ಲ ಒಂದು ಆಂಬಿಷನ್ ಇದೆಯಲ್ಲ, ಯು ಮಸ್ಟ್ ಹ್ಯಾವ್ ಅ ಮೋಟೋ ಇನ್ ಯುವರ್ ಲೈಫ್, ಇದನ್ನೇ ಇವಾಗ ಆಂಬಿಷನ್ ಇದೆಯಲ್ಲ. ಓಕೆ, ಈಗ ನೀವು ಯಾರಾದರೂ ಒಬ್ಬರು ನಿಮ್ಮ ಆಂಬಿಷನ್ ಹೇಳಿರಿ, what is your ambition in your life? Say Loki. Astronaut. Astronaut ಆಗಬೇಕಾ? Next. Same astronaut. Astronaut. Okay. CA ಮಾಡಬೇಕು. Okay, next. ಹೆಣ್ಮಕ್ಳಲ್ಲಿ IAS officer. IAS officer. See, actually ನಿಮ್ಮ ಜೊತೆ ದೊಡ್ಡ ದೊಡ್ಡ ಆಸೆಗಳು, ಹೌದಾ? ದೊಡ್ಡ ದೊಡ್ಡ ಆಸೆಗಳಲ್ಲ ಇದು. ಇದನ್ನು ಸಾಧಿಸ್ಕೋಬೇಕು ಅಂತ ಯೋಚನೆ ಮಾಡಿದ್ದೀರಿ ಯಾವಾಗಾದ್ರೂ? ಸರ್, ಇವಾಗಿದ್ದರೆ ತಯಾರಿ ನಡೆಸ್ಬೇಕು, ಹೌದಾ? ಅಂದರೆ ಇವಾಗ ಗುರಿ ಇಟ್ಕೊಂಡು ವರ್ಕ್ ಮಾಡ್ತಿದ್ದೀರಾ ಅಂತಂದರೆ ಯಾರಾದರೂ ಕೇಳಿ. ಈಗ ಯಾರು ಉನ್ನತ ಹುದ್ದೆಗಳನ್ನು ಅಲಂಕರಿಸಿದಾರೋ ಅವರ ಗುರಿ ಅವ್ರ ಸ್ಕೂಲ್ ಡೇಸ್ನಲ್ಲಿ ನಿರ್ಧಾರ ಆಗಿದೆ. ಅರ್ಥ ಆಗ್ತಿದೆಯಾ? ಅವಾಗಲೇ ಅವರು ಗಮನ ಇಟ್ಟು ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಅದಕ್ಕೆ ಅವರು ಅಷ್ಟು ಅಚೀವ್ಮೆಂಟ್ ಮಾಡಿದ್ದಾರೆ. ಆಯಿತಾ? ಮೊದಲು ನೀವು ಗುರಿ ಇಟ್ಕೋಬೇಕು. ಫಸ್ಟು ನಾನು ಏನಾಗಬೇಕು, ನಾನು ಅದಕ್ಕೆ ಹೆಂಗೆ ತಯಾರಿ ನಡೆಸಬೇಕು, ಅದಕ್ಕೆ ಮಾರ್ಗದರ್ಶನ ತಗೋಬೇಕು, ಟ್ರೈನಿಂಗ್ ಮಾಡಬೇಕಂತ. ಆಮೇಲೆ ಇನ್ನೊಂದು, ನಾವು ಯಾವಾಗಲೂ ಓದಿಗೆ ಆಸಕ್ತಿ ಇಟ್ಕೋಬೇಕು. ಇಂಟ್ರೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ವಾಟ್ ಎವರ್ ಯು ರೀಡ್ ದಟ್ ಮಸ್ಟ್ ಬಿ ರೆಡ್ ವಿತ್ ಡೀಪ್ ಇಂಟ್ರೆಸ್ಟ್. ಈಗ ಯಾವುದೇ ವಿಷಯ ಆಗಲಿ ನಾವು ಸುಮ್ಮನೆ ನೆಗ್ಲೆಕ್ಟ್ ಮಾಡಿ ಓದೋದ್ರಿಂದ ನಿಮ್ಗೆ ನೆನಪಲ್ಲಿರಲ್ಲ. ಆ್ಯಕ್ಚುಲಿ ಯಾವಾಗಲೂ ತಿಳ್ಕೊಳ್ಳಿ, ಯಾವ ವಿಷಯ ಎಲ್ಲಿ ಸೇವ್ ಆಗುತ್ತೆ ಅಂತ ನೀವು ಭಾಳ ತಿಳ್ಕೋಬೇಕಾಗತ್ತೆ. ದೇರ್ ಆರ್ 2 types ಆಫ್ ಮೆಮರೀಸ್ ಇನ್ ಅವರ್ ಬ್ರೈನ್. ಒನ್ ಇಸ್ ಶಾರ್ಟ್ ಟರ್ಮ್ ಮೆಮೊರಿ, ಅನದರ್ ಒನ್ ಇಸ್ ಲಾಂಗ್ ಟರ್ಮ್ ಮೆಮೊರಿ. ಅಂದರೆ ಒಂದು ಸ್ವಲ್ಪ ಕಾಲ ಇರುತ್ತೆ, ಆಮೇಲೆ ಮರ್ತೋಗುತ್ತೆ. ಇನ್ನೊಂದು ದೀರ್ಘಕಾಲ ಇರುತ್ತೆ. ಈಗ ನಿಮಗೆಲ್ಲ ಮಾಹಿತಿ ಎಲ್ಲಿ ಹೋಗಬೇಕು? ಲಾಂಗ್ ಟರ್ಮ್ ಮೆಮೊರಿ ಇರಬೇಕು. ಲಾಂಗ್ ಟರ್ಮ್ ಮೆಮೊರಿ ಇದ್ದರೆ ದ್ಯಾಟ್ ವಿಲ್ ಬಿ ಎಕ್ಸ್, ಹೌದಾ? ಹಾಗಾದರೆ ನಾವು ತಿಳ್ಕೊಬೇಕು ಹೇಗೆ ಲಾಂಗ್ ಟರ್ಮ್ ಮೆಮೊರಿ ಸೇವ್ ಮಾಡ್ಕೋಬೇಕು ಮಾಹಿತಿಯನ್ನು ಅಂತ. ಒಂದು, ಇಂಟ್ರೆಸ್ಟಿಂದ ಓದಬೇಕು, ಕೂತ್ಕೊಂಡು ತುಂಬ ಗಮನ ಇಟ್ಟು ಓದಬೇಕು ವಿಷಯವನ್ನು. ಆ ಕಡೆ ಈ ಕಡೆ ಎಲ್ಲೂ ಕೂಡ ನಿಮ್ಮ ಆಸಕ್ತಿ ಹೋಗಬಾರ್ದು, ಆಯಿತಾ? ಆಸಕ್ತಿ ಇರಬೇಕು. ಓದೋ ಕುತ್ಕೊಳ್ಳೋದು ಅಂದರೆ ನಿಮ್ಗೆ ಇಷ್ಟ ಆಗಬೇಕು. ನನಗೆ ಓದೋ ಕುತ್ಕೋಬೇಕು ಅಂತ ಇಷ್ಟ, ನನಗೆ ಓದೋದು ಇಷ್ಟ, ಓದಬೇಕು ಚೆನ್ನಾಗಿ. ಆಮೇಲೆ ಆ ಓದಿನಲ್ಲಿ ಏಕಾಗ್ರತೆ ಇರಬೇಕು, ಕಾನ್ಸಂಟ್ರೇಷನ್ ಇರಬೇಕು. ಯಾವಾಗಲೂ ರೀಡಿಂಗು ಏನು ಎಕ್ಸ್ಪೆಕ್ಟ್ ಮಾಡುತ್ತೆ, ಬಟ್ ಎಕ್ಸ್ಪೆಕ್ಟ್ಸ್ ಯುವರ್ ಕಾನ್ಸಂಟ್ರೇಷನ್. ಕುತ್ಕೊಂಡು ಚೆನ್ನಾಗೆ ಅದ್ರ ಕಡೆಯೇ ಗಮನ. ಹೇಗೆ ಏಕಾಗ್ರತೆ ಬೇಕು? ಏಕಾಗ್ರತೆ ಹೇಗಂತಂದರೆ, ಈಗ ನಾವು ಓದ್ತಾ ಇರ್ತೀವಿ ಇಟ್ಕೊಳ್ಳಿ, ಓದ್ತಾ ಇದ್ದೀವಿ ಅಂತಂದರೆ ಯಾರಾದರೂ ಸುಮ್ಮನೆ ಸೌಂಡ್ ಮಾಡೋದು ಆ ಕಡೆ ಸರ್ ಪಕ್ಷಿಗಳು. ಇನ್ನೊಂದು ಯಾರೋ ಟಿ ವಿನಲ್ಲಿ ಯಾರೋ ಯಾವುದೋ ಒಂದು ಸೀರಿಯಲ್ ಬಂದವು ಆ ಕಡೆ, ಯಾವುದೋ ಒಂದು ಆಕ್ಷನ್ ಮೂವಿ ಬರ್ತದೆ ಆ ಕಡೆ ಹೋಗೋದು, ಆಮೇಲೆ ಇನ್ಯಾರೋ ಕರೆದು ಆ ಕಡೆ ಹೋಗೋದು. ಈಗೆಲ್ಲ ಡೈವರ್ಟ್ ಆಗ್ತಿರ್ತದೆ ಅಂತ ನಮ್ಮ ಕಾನ್ಸಂಟ್ರೇಷನ್. ಆಮೇಲೆ ಯಾವಾಗಲೂ ನಮಗೆ ಗೀಳಾಗಿರೋದೇನು ಮೊಬೈಲ್. ನಮಗೆ ಮೊಬೈಲ್ ಬೇಕು, ಅದನ್ನು ನೋಡಬೇಕು, ಇನ್ಸ್ಟಾಗ್ರಾಮ್ ನೋಡಬೇಕು, ಆ ಫೇಸ್ಬುಕ್ಕಲ್ಲಿ ನೋಡ್ಕೋಬೇಕು, ಫ್ರೆಂಡ್ಸ್ ಏನೇ ಸ್ಟೇಟಸ್ ಆಗಿರೋ ನೋಡ್ಕೋಬೇಕು. ಒಂದು ದಿನ ನಮಗೆ ಕೈ ಸಿಗಲಿಲ್ಲ ಅಂತಂದರೆ ನಾವೇ ಒಂಥರ ಅಡಿಕ್ಷನ್ ಆಗಿರೋ, ಅಂದರೆ ಈ ಡ್ರಗ್ಸ್ ಅಡಿಕ್ಟ್ ಆಗಿರೋ ಥರ ಆಗ್ಬಿಟ್ಟು ಮೊಬೈಲ್ ಹಾಗಾಗ್ಬಿಟ್ಟಿದೆ. ಆದರೆ ಇನ್ನೂ ಮುಕ್ತರಾಗಬೇಕು ನಾವು. ಫಸ್ಟ್ ಆ ಗೀಳೆಲ್ಲ ಬಿಟ್ಬಿಡ್ಬೇಕು. ಏಕಾಗ್ರತೆಯನ್ನು ಓದಷ್ಟೇ, ಓದಿದ್ದನ್ನು ಯಥಾವತ್ತಾಗಿ ರೀಕಾಲ್ ಮಾಡಬೇಕು, ರಿವಿಷನ್ ಮಾಡಬೇಕಂತ. ಯಥಾವತ್ತಾಗಿ ಹೇಗೆ? ನೀವು ಓದಿದ್ದಾಗಿದೆ ನೀವೇ ಕನ್ಫರ್ಮ್ ಮಾಡ್ಕೋಬೇಕು. ಏನಂತ?
ನನಗೆ ಅದು ತನ್ನ ಅಂದರೆ ಪುಸ್ತಕದಲ್ಲಿರೋದು ನನ್ನ ತಲೆಯಲ್ಲಿ ಇದೆಯಾ ಹೇಗೆ ಅಂತ. ಓಕೆ, ಮೀನ್ಸ್ ವಿ ಹ್ಯಾವ್ ಟು ಕನ್ಫರ್ಮ್ ಅವರ್ ಸೆಲ್ಫ್ ಬೈ ರೀಕಾಲಿಂಗ್. ರೀಕಾಲ್ ಮಾಡ್ಕೊಳ್ತೀಯ, ರೀಕಾಲ್ ಮಾಡ್ಕೊಂಡ್ಮೇಲೆ ನೆನಪಾಗಲಿಲ್ಲ, ಅವಾಗ ರಿವಿಷನ್ಗೆ ಹೋಗ್ಬೇಕು. ಕ್ಲಿಯರ್? ಯಾವಾಗ ರಿವಿಷನ್ಗೆ ಹೋಗ್ಬೇಕು? ರೀಕಾಲ್ ಮಾಡ್ಕೊಂಡ್ರಿ, ನೆನಪಾಗಲಿಲ್ಲ, ಆಗ ರಿವಿಷನ್ಗೆ ಹೋಗ್ಬೇಕು. ರಿವಿಷನ್ ಮಾಡಿ ಮಾಡಿ ಏನಾಗುತ್ತೆ ಅಂತಂದರೆ ಅದು ಪರ್ಮನೆಂಟ್ ಮೆಮೊರಿ ಸೇವ್ ಆಗುತ್ತೆ. ಅದು ಹೇಗಪ್ಪ ಅಂತಂದರೆ ಒಂದು ರೀತಿ CD ರೈಟ್ ಆದಾಗೆ ನಿಧಾನಕ್ಕೆ ರೀಡ್ ಆಗೋದು, ನಿಧಾನಕ್ಕೆ ರೈಟ್ ಆಗುತ್ತೆ. ಅದು ರೈಟ್ ಆಯ್ತಂದರೆ ಮರೆಯೋದೇ ಇಲ್ಲ, ಅದು ಬಂದೇ ಬರ್ತದೆ. ಹಾಗೆಯೇ ಅದ್ರ ಜೊತೆಗೆ ನಾನು ಹೇಳಿದ್ದಿಲ್ಲ, ಯಾವಾಗಲೂ ಕೂಡ ಬೇರೆ ಏನೆಲ್ಲ ಆಕ್ಟಿವಿಟೀಸ್ಗಳಿದೆ ಅಂದರೆ ನಮ್ಮ ಜೀವನ ದಿನಚರಿ ಒಳ್ಳೆಯ ಹವ್ಯಾಸಗಳೊಂದಿಗೆ ಇರಬೇಕು. ಒಳ್ಳೆಯ ಹವ್ಯಾಸಗಳೊಂದಿಗೆ ಇದ್ದರೆ ನಿಮಗೆ ರೀಡಿಂಗ್ ಒಲಿಯುತ್ತೆ, ಇಲ್ಲಾಂದರೆ ಒಲಿಯುತ್ತೆ. ಅರ್ಥ ಆಗ್ತಿದೆಯಾ? ಹಾಗೆ ಅದು ಒಲಿದ ಮೇಲೆ ನಿಮ್ಮನ್ನು ತುಂಬ ಎತ್ತರಕ್ಕೆ ಕೊಂಡೊಯ್ಯುತ್ತೆ, ಆಯಿತಾ? ಆಗ ನಿಮಗೆ ಗೊತ್ತಾಗುತ್ತೆ ಒಳ್ಳೆಯ ರೀಡಿಂಗ್ ಹಾಬಿಟ್ ಇರೋದ್ರಿಂದ ನಾನು ಎತ್ತರಕ್ಕೆ ಬಂದಿದ್ದೀನಿ ಅಂತ ಅನಿಸುತ್ತೆ. ಇಲ್ಲಾಂದರೆ ಖಂಡಿತ ಬರೋಕ್ಕಾಗೋದೇ ಇಲ್ಲ, ಆಯಿತಾ? ಇನ್ನು ನಾನಾಗಲೇ ಹೇಳಿದೆ ಯಾವ ಟೈಪ್ ರೀಡಿಂಗ್ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ. ಈಗ ಇನ್ನೊಂದು ಮುಖ್ಯವಾಗಿ ದೇರ್ ಆರ್ 2 ಸ್ಟ್ರಾಟಜೀಸ್ ಆಫ್ ರೀಡಿಂಗ್. ಒನ್ ಇಸ್ ಸ್ಕಿಮ್ಮಿಂಗ್, ಅನ್ನೋದ್ರ ಒನ್ ಇಸ್ ಸ್ಕ್ಯಾನಿಂಗ್. ಏನಂತೀವಿ ನಾವು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಯಾವುದೋ ಒಂದು ಬುಕ್ ಇದೆ, ಹೌದಾ? ಈಗ ನೀವು ಟೆಸ್ಟ್ಗಳೆಲ್ಲ ಬರೆದಿದ್ದೀರಲ್ವಾ, ಟೆಸ್ಟ್ಗಳೆಲ್ಲ ಬರೆದಿರ್ತೀರಾ, ಎಕ್ಸಾಮಿನೇಷನ್ ಪ್ರಿಪರೇಟರ್ ಎಲ್ಲ ಬರೆದಿದ್ದೀರಾ. ಈಗ ಇನ್ನೊಂದು ಅರ್ಧ ಗಂಟೆ ಇದೆ ನಿಮಗೆ ಎಕ್ಸಾಮ್, ಅವಾಗ ನೋಟ್ಸ್ ತೊಗೊಂಡು ಈಗ ಓದ್ಕೊಂಡು ಹೋಗ್ತೀರಾ, ಎಲ್ಲನೂ ಓದ್ತೀರಾ, ಹೌದಾ? ಅವಾಗ ಕಂಪ್ಲೀಟ್ ಎಲ್ಲನೂ ಓದ್ತೀರಾ? ಹೇಗೆ ಓದ್ತೀರಾ? ಕ್ವಶನ್ ಮಾತ್ರ ನೋಡ್ತೀವಿ, ನೋಡೋದು, ಆಮೇಲೆ ರೀಕಾಲ್ ಮಾಡ್ತೀವಿ. ಮಾಡ್ತೀವಿ. ನೆಕ್ಸ್ಟ್ ಮೈಂಡ್ ಮ್ಯಾಪನ್ನು ಸೇವ್ ಮಾಡ್ಕೊಳ್ಬೇಕಾದಾಗ ಬಳಸ್ತೀವಿ ನಾವು. ಮೈಂಡ್ ಮ್ಯಾಪಿಂಗ್ ಯಾವಾಗಲೂ ಕೂಡ ವೆನ್ ಯು ಸ್ಟಾರ್ಟ್ ರೀಡಿಂಗ್, ಆ್ಯಕ್ಚುಲಿ ವಿ ಸ್ಟಾರ್ಟ್ ಮೈಂಡ್ ಮ್ಯಾಪಿಂಗ್. ಅವಾಗಲೇ ಮಾಡ್ಕೋಬೇಕು ಮೈಂಡ್ ಮ್ಯಾಪಿಂಗನ್ನು. ನಾನು ಕೇಳ್ತಿರೋ ಪ್ರಶ್ನೆ, ಆ ಎಕ್ಸಾಮ್ ಇನ್ನೊಂದು ಅರ್ಧ ಗಂಟೆ ಅಥವಾ ಒಂದು ಕಾಲು ಗಂಟೆ ಇದೆ ಅಂದಾಗ ನಾವು ಬೇಗ ನೋಡ್ಕೊಂಡು ಹೋಗ್ತೀವಿ, ಹೌದಾ? ನಿಧಾನಕ್ಕೆ ಒಂದೊಂದೇ ನೋಡ್ಕೊಂಡು ಹೋಗ್ತೀರಾಗ ಬರ್ತೀರಾ? ಇಲ್ಲ. ಹಾಗೆ ನ್ಯೂಸ್ ಪೇಪರ್ ಕೊಟ್ಟರು ಅಷ್ಟೇ, ಜಸ್ಟ್ ಹೆಡ್ಲೈನ್ ನೋಡ್ಕೊಂಡು ಜಂಪ್ ಮಾಡ್ತೀವಿ, ಹೆಡ್ಲೈನ್ಸ್ ನೋಡಿಕೊಂಡು ಜಂಪ್ ಮಾಡ್ಕೊಂಡು ಮುಂದೆ ಹೊರಟೋಗ್ತೀವಿ. ಸೊ ದಟ್ ಈಸ್ ಸ್ಕಿಮ್ಮಿಂಗ್. ಆ್ಯಕ್ಚುಲಿ ಸ್ಕಿಮ್ಮಿಂಗ್ನಲ್ಲಿ ಕಾಂಪ್ರಹೆನ್ಷನ್ ರಿಟೆನ್ಷನ್ ಇರೋದೇ ಇಲ್ಲ, ತುಂಬ ಕಡಿಮೆ. ಆದರೆ ಸ್ಕ್ಯಾನಿಂಗ್ನಲ್ಲಿ ರಿಟೆನ್ಷನ್ ಜಾಸ್ತಿ ಇರುತ್ತೆ. ಅಂದರೆ ಇಟ್ ರಿಮೈನ್ಸ್ ಎವ್ರಿಥಿಂಗ್. ಸ್ಕ್ಯಾನಿಂಗ್ ಅಂದರೆ 1 ಮಂತ್ ಎಕ್ಸಾಮ್ ಇದೆ, 1 ಮಂತ್ ಇದೆ ಎಕ್ಸಾಮು, ಅಥವಾ 1-2 ಮಂತ್ಸ್ ಎಕ್ಸಾಮು. ಅವಾಗ ಏನು ಓದ್ತೀರಿ? ಎಸ್, ವಿ ಸ್ಟಾರ್ಟೆಡ್ ಪ್ರತಿಯೊಂದು ನೀಟಾಗಿ ಎನ್ಕೋಡ್ ಮಾಡ್ಕೊಂತ ಏನೇನಿದೆ ಕ್ವಶನ್ನು, ಆನ್ಸರು, ಮತ್ತು ಆ ಯೂನಿಟ್ಟು ಏನೇನು ಬರ್ತದೆ, ಯಾವ್ಯಾವ ಪಾಯಿಂಟ್ಸ್ ಇದೆ, ಎವ್ರಿಥಿಂಗ್ ಟು ಬಿ ಸ್ಟೋರ್ಡ್ ವಿತ್ ದ ಮ್ಯಾಪಿಂಗ್. ಆ್ಯಕ್ಚುಲಿ ಮ್ಯಾಪಿಂಗ್ ಏನು ಹೆಲ್ಪ್ ಆಗುತ್ತೆ? ಇಟ್ ಹೆಲ್ಪ್ ಅಸ್ ಟು ರೀಕಾಲ್ ಕ್ವಿಕ್ಲಿ. ನಿಮ್ಮ ಮ್ಯಾಪಿಂಗ್ ಏನು ಯೂಸ್ ಆಗುತ್ತೆ? ಕ್ವಿಕ್ಕಾಗಿ ಕಾಲ್ ಮಾಡ್ಕೊಳ್ಳೋದು, ಆಗ ಅದು ಸೇವ್ ಆಗುತ್ತೆ. ಹೇಗೆ? ಸ್ಕ್ಯಾನಿಂಗ್ ಅಂದರೆ ನಿಧಾನಕ್ಕೆ ಗಮನ ಇಟ್ಟು ಓದ್ಕೊಳ್ತಾ ಹೋಗೋದು, ಆಯಿತಾ? ಆಮೇಲೆ ಇನ್ನೊಂದು ಸ್ಟ್ರಾಟಜಿ, ಪ್ರಿಡಿಕ್ಟಿವ್. ಸೊ ವೈಲ್ ಸ್ಕ್ಯಾನಿಂಗ್, ಆ್ಯಕ್ಚುಲಿ ದ ರೀಡರ್ ಹ್ಯಾಸ್ ಟು ಪ್ರಿಡಿಕ್ಟ್ ದ ಇನ್ಫಾರ್ಮೇಷನ್. ಏನು ಮಾಡಬೇಕು? ಪ್ರಿಡಿಕ್ಟ್ ಮಾಡ್ಕೋಬೇಕು. ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ಪ್ರಿಡಿಕ್ಟ್ ಮಾಡಿ ಏನೇನು ಬರ್ತದೆ. ಆಗ ಏನಾಗುತ್ತೆ ಗೊತ್ತಾ? ಹೆಚ್ಚು ಸಮಯ ಓದಿಗೆ ವ್ಯರ್ಥ ಆಗಲ್ಲ. ಈಗ ನಿಮ್ಗೆ ಏನು ಗೊತ್ತಾ, ಕೆಲವರಿಗೆ 1 ಅವರಲ್ಲಿ ಆಗುವಂಥ ರಿಟೆನ್ಷನ್ನು ಅವ್ರು 5 ಅವರ್ ಓದಬೇಕು. ಈಗ ನಿಮಗೆ ಒಬ್ರಿಗೆ 1 ಸಲ ಓದಿದ್ರೆ ಅವ್ರು ಬರೆಯೋದೇ ಇಲ್ಲ, ಅವ್ರಿಗೆ ಆ ಕೆಪಾಸಿಟಿ ಇದೆ. ಇನ್ನು ಕೆಲವ್ರಿಗೆ ರಾತ್ರಿ ಎಲ್ಲ ಓದಿದ್ರೆ ಬೆಳಗ್ಗೆ ಮತ್ತೆ ಓದಿದೆ. ಯಾರಿಗಾದ್ರೂ ಇದೆಯಾ ಈ ಥರ? ರಾತ್ರಿ ಎಲ್ಲ ಓದಿದ್ರೆ ಬೆಳಗ್ಗೆ ಮತ್ತೋಗುತ್ತೆ ಬರೋದಾ? ಹೌದಾ? ಈ ಥರ ಆಗ್ತಿದೆಯಾ? ಆಗುತ್ತೆ. ಯಾಕಂದರೆ ಎಲ್ಲರ ಒಂದು ಬ್ರೈನ್ ಒಂದೇ ರೀತಿ ಇರೋದಿಲ್ಲ, ಹೌದಾ? ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ. ಅವ್ರು ಏನು ಮಾಡ್ಕೋಬೇಕು? ಪ್ರಿಡಿಕ್ಟ್ ಮಾಡ್ಕೋಬೇಕು ಇನ್ಫಾರ್ಮೇಷನ್. ನೀವು ಓದಬೇಕಾದಾಗ ಅಲ್ಲಿ ಏನೇನು ಬರ್ತದೆ, ಅದೇನೇನು ತೊಗೋಬೇಕು, ಈ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬಂತಾ ಅದು ತೊಗೋಬೇಕು, ಒಂದು ಕಡೆ ಇಟ್ಕೋಬೇಕು, ಫೈಂಡ್ ಮಾಡ್ಕೋಬೇಕು ಏನೇನಿದೆ ಅಂತ. ಇದನ್ನು ನಿಮ್ಮದೇ ಆದಂಥ ರೀತಿಯಲ್ಲಿ ಮ್ಯಾಪಿಂಗ್ ಮಾಡ್ಕೋಬೇಕು. ಈಗ ಒಬ್ಬರು ಮ್ಯಾಪಿಂಗ್ ಇನ್ನೊಬ್ರು ಮ್ಯಾಪಿಂಗ್ ಆಗಲ್ಲ, ನೀವೇನೋ ಡ್ರಾ ಮಾಡೋದು ಇನ್ನೊಬ್ರು ಗೊತ್ತಾಗಲ್ಲ, ಆದರೆ ನಿಮ್ಮ ಬ್ರೈನಲ್ಲಿ ಬೇಕದು. ಆದರೆ ವೆನ್ ಯು ಆರ್ ಆಸ್ಕ್ಡ್ ಟು ರೈಟ್ ಎ ಆನ್ಸರ್ಸ್,
ಅಲ್ಲಿ ನೀವು ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಯಾವಾಗಲೂ ಸ್ಕ್ಯಾನಿಂಗ್ನಲ್ಲೇ ಓದಬೇಕು. ಸ್ಕ್ಯಾನಿಂಗ್ ಇಸ್ ಅ ವೆರಿ ಗುಡ್ ಸ್ಟ್ರಾಟಜಿ ಫಾರ್ ರೀಡಿಂಗ್. ಆ್ಯಕ್ಚುಲಿ ಅದು ಅಭಿರುಚಿಯಾಗಿ ಬದಲಾಗಬೇಕು. ನಾನು ಆಗಲೇ ಹೇಳಿದೆ, ಕೆಲವರಿಗೆ ಓದಿದ್ರೆ ತಲೆನೋವು ಬರ್ತಾರೆ. ಓದಿದ್ರೆ ಯಾರು ಬರ್ತಾ ಆ್ಯಕ್ಚುಲಿ ಹೇಗೆ ಓದಬೇಕು ಅನ್ನೋದು ಕೂಡ ವಿಧಾನ ಇದೆ. ಓದಬೇಕು ಅಂತಂದರೆ ಯಾವಾಗಲೂ ಕೂಡ ನೀವು ಓದುವಂಥ ವಿಧಾನದಲ್ಲಿ ನೀವು ಈಗ ಲೈಟ್ ಹೀಗಿದೆ ಅಂದರೆ ಲೈಟ್ಗೆ ಆಪೋಸಿಟ್ ಕೂತ್ಕೊಂಡು ಓದಬಾರ್ದು, ಬುಕ್ಕು ಆಪೋಸಿಟ್ ಇರಬೇಕು ಲೈಟ್ಗೆ. ನೀವು ನಿಮ್ಮ ಬ್ಯಾಕ್ ಸೈಡ್ ಲೈಟ್ ಇರಬೇಕು. ನಿಮ್ಮ ಕಣ್ಣುಗಳಿಗೆ ಹೆಚ್ಚು ಸ್ಟ್ರೈನ್ ಕೊಡಬಾರ್ದು. ಅಲ್ಲಿ ಹೆಚ್ಚು ಗ್ರಹಿಸೋದಕ್ಕೆ ನಿಮಗೆ ಕಣ್ಣುಗಳಿಗೆ ಅವಕಾಶ ಕೊಡಬೇಕು. ನೀವು ಆ್ಯಕ್ಚುಲಿ ನೀವೆಲ್ಲ ಏನು ನಾನು ಆಗಲೇ ಹೇಳ್ತಾ ಇದ್ದೆ, ರ್ಯಾಂಕ್ ಹೋಲ್ಡರ್ಸು ಯೂಶ್ವಲಿ ದೇ ಯೂಸ್ ಟು ರೀಡ್ 17 hours, 18 hours. Some people read more than 20 hours.